ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಸಾರಥ್ಯದಲ್ಲಿ ಗೋಲ್ಡ್ ಫಿಂಚ್ ಸಿಟಿಯ ರಾಮ ಲಕ್ಷ್ಮಣ ಜೋಡುಕರೆಯಲ್ಲಿ ನಡೆಯುತ್ತಿರುವ ಕಂಬಳೋತ್ಸವ ಇಂದು ಬೆಳಗ್ಗೆ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ನವವರ್ಷದ ಕಂಬಳಕ್ಕೆ ಕಂಕನಾಡಿ ಬ್ರಹ್ಮಬೈದರ್ಕಳ ಗರುಡಿಯ ಅಧ್ಯಕ್ಷರಾದ ಚಿತ್ತರಂಜನ್ ಶೆಟ್ಟಿ ಚಾಲನೆಯನ್ನು ನೀಡಿದರು. ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ಈ ಬಾರಿ ನವವರ್ಷದ ಕಂಬಳವು ನವವಿಚಾರಗಳನ್ನು ಒಳಗೊಂಡಿದೆ. ರೀಲ್ಸ್ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತದೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. 9ನೇ ವರ್ಷದ ಮಂಗಳೂರು ಕಂಬಳ ಇವತ್ತು ಬೆಳಿಗ್ಗೆ ಅತ್ಯಂತ ಸಂಭ್ರಮದಿಂದ ಉದ್ಘಾಟನೆಗೊಂಡಿದೆ. ನಾವು ಈ ಬಾರಿಯ ಕಂಬಳವನ್ನು ನವವರ್ಷ ನವವಿಧ ಅನ್ನುವ ರೀತಿಯಲ್ಲಿ 9 ವಿವಿಧ ಚಟುವಟಿಕೆಗಳನ್ನು ಮಾಡಿ ಸಮಾಜದ ಎಲ್ಲ ವರ್ಗದ ಜನರನ್ನು ಜೋಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕಂಬಳ ನಮ್ಮ ತುಳುನಾಡಿನ ಅಸ್ಮಿತೆ, ತುಳುನಾಡಿನ ನಂಬಿಕೆ, ನಮ್ಮೆಲ್ಲರ ಜನಜೀವನದ ಭಾಗವಾಗಿರುವಂಥ ಕಂಬಳವನ್ನು ಉಳಿಸಿ ಬೆಳೆಸುವಂಥ ಒಂದು ದೊಡ್ಡ ಪ್ರಯತ್ನ ನಮ್ಮ ಮಂಗಳೂರು ಕಂಬಳ ಸಮಿತಿ ಮಾಡ್ತಾ ಇದೆ. ಅದಕ್ಕೆ ದೊಡ್ಡ ರೀತಿಯ ಸಹಕಾರವನ್ನು ಮಾಧ್ಯಮದ ಬಂಧುಗಳು, ಸಾರ್ವಜನಿಕರು, ವಿಶೇಷವಾಗಿ ಎಲ್ಲ ತುಳುವರು ಕಂಬಳಾಭಿಮಾನಿಗಳು ನೀಡ್ತಾ ಬಂದಿದ್ದಾರೆ. ಈ ವರ್ಷದ ಕಂಬಳವನ್ನು ಇನ್ನಷ್ಟು ವೈಭವೋಪೇತವಾಗಿ ಹೆಚ್ಚಿನ ಕೋಣಗಳ ಪಾಲ್ಗೊಳ್ಳುವಿಕೆಯಿಂದ ಇದು ನಡೀಲಿಕ್ಕಿದೆ. ನಾನು ತುಳುನಾಡಿನ ದೇವದೇವರಲ್ಲಿ ಪ್ರಾರ್ಥನೆ ಮಾಡೋದು ಈ ಕಂಬಳ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ ಮತ್ತು ಸೂರ್ಯಚಂದ್ರರಿರುವ ಕಾಲದವರೆಗೆ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತಾ ಇದ್ದೇನೆ. ಇದೇ ವೇಳೆ ಮಂಗಳೂರು ಕಂಬಳದ ಸದಸ್ಯರು ಮಾತನಾಡಿ, 9 ಕಾರ್ಯಕ್ರಮಗಳ ಪರಿಕಲ್ಪನೆಯಲ್ಲಿ ಕಂಬಳ ಮೂಡಿಬಂತ. ಪೇಟ ಸಂಸ್ಥೆಯ ವಿರುದ್ಧ ನಡೆದ ಪ್ರಬಲ ಹೋರಾಟದಲ್ಲಿ ಹುಟ್ಟಿಕೊಂಡ ಕಿಚ್ಚು ಅಂದ್ರೆ ಅದು ಮಂಗಳೂರು ಕಂಬಳ. ಈ ಕಂಬಳದಲ್ಲಿ ರಾಜಕೀಯ ನಾಯಕರುಗಳು, ಚಿತ್ರರಂಗದ ನಟರು ಸೇರಿದಂತೆ ಅನೇಕ ಗಣ್ಯರು ಕಂಬಳದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಿದರು. ಚೌಟ ಅವರ ಸಾರಥ್ಯದಲ್ಲಿ 9ನೇ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಇವತ್ತು ಬೆಳಗ್ಗೆ 8:30 ಗಂಟೆಗೆ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಕವಿ ಬಂಕಿಮಚಂದ್ರ ಚಟರ್ಜಿ ಅವರ ಒಂದೇ ಮಾತರಂ ಗೀತೆಗೆ 150 ವರ್ಷಗಳ ಆಚರಣೆಯ ಹಿನ್ನೆಲೆಯಲ್ಲಿ 150 ಮಂದಿ ವಿದ್ಯಾರ್ಥಿನಿಯರಿಂದ ಈ ಗೀತೆಯನ್ನು ಹೇಳುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆ ಸಿಕ್ಕಿದೆ. 9ನೇ ವರ್ಷ ಆಗಿರುವ ಕಾರಣ 9 ವಿವಿಧ ಕಾರ್ಯಕ್ರಮಗಳ ಪರಿಕಲ್ಪನೆಯನ್ನು ಈ ಮಂಗಳೂರು ಕಂಬಳದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರೀಲ್ಸ್ ಸ್ಪರ್ಧೆ ಇರ್ಬೋದು, ಫೋಟೋಗ್ರಫಿ ಸ್ಪರ್ಧೆ ಇರ್ಬೋದು, AAS ಸ್ಪರ್ಧೆಗಳಿರ್ಬೋದು. ಅದೇ ರೀತಿ ನರೇಂದ್ರ ಮೋದಿ ಅವರ 9 ಸಂಕಲ್ಪಗಳಲ್ಲಿ ಒಂದಾಗಿರುವ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಣಿ ಅಬ್ಬಕ್ಕ ಅವರ 500ನೇ ವರ್ಷದ ಜನ್ಮ ಜಯಂತಿಯ ಹಿನ್ನೆಲೆಯಲ್ಲಿ ರಾಣಿ ಅಬ್ಬಕ್ಕ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪೇಟಾ ಸಂಸ್ಥೆಯ ವಿರುದ್ಧ ನಡೆದಂಥ ಒಂದು ಪ್ರಬಲ ಹೋರಾಟದಲ್ಲಿ ಮಂಗಳೂರಿನ ಯುವಕರೇ ಸೇರಿಕೊಂಡು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾರಥ್ಯದಲ್ಲಿ ನಡೆದಂಥ ಒಂದು ಪ್ರಬಲ ಹೋರಾಟ, ಆ ಹೋರಾಟದ ಮೂಲಕ ಹುಟ್ಟಿಕೊಂಡ ಒಂದು ಕಿಚ್ಚು ಅದು ಮಂಗಳೂರು ಕಂಬಳ. ಆ ಮಂಗಳೂರು ಕಂಬಳ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಸಾಯಂಕಾಲದ ಹೊತ್ತಿಗೆ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳು ಕೂಡ ಆಗಮಿಸ್ತಿದ್ದಾರೆ. ಅದೇ ರೀತಿ ರಾಜಕೀಯದ ಗಣ್ಯರಿರ್ಬೋದು, ಚಿತ್ರರಂಗದವರು ಇರ್ಬೋದು, ಅದೇ ರೀತಿ ಧಾರ್ಮಿಕ ಸಾಮಾಜಿಕ ಮುಖಂಡರುಗಳು ಈ ಕಂಬಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಥ್ಯಾಂಕ್ ಯು. ಕಂಬಳಾಭಿಮಾನಿ ಅದ್ವಿತಾ ಮಾತನಾಡಿ, ಮಂಗಳೂರು ಸಿಟಿಯಲ್ಲಿ ಕಂಬಳ ನಡೆಯುವುದು ಅಂದರೆ ಅದು ಹೆಮ್ಮೆಯ ವಿಚಾರ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕಂಬಳ ನಡೆಯುತ್ತೆ, ಆದರೆ ಇಲ್ಲಿ ಮಂಗಳೂರು ಸಿಟಿಯಲ್ಲಿ ನಡೆಯುತ್ತಿರುವ ನಿಟ್ಟಿನಲ್ಲಿ ಯುವಕರಿಗೆ, ಸರ್ವಧರ್ಮದವರಿಗೆ ಕಂಬಳವನ್ನ ನೋಡುವ ಅವಕಾಶ ಸಿಗುತ್ತಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಾನು ಅದ್ವಿತಾ ಮಾತಾಡ್ತಿರೋದು. ಈಗ ಇಲ್ಲಿ ಕಂಬಳ ನಡೀತಾ ಉಂಟು, ಅದು ಸಹ ಮ್ಯಾಂಗ್ಳೂರು ಸಿಟಿಯಲ್ಲಿ ನಡೀತುಂಟು. ಅದೊಂದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಜಾಸ್ತಿ ಕಂಬಳ ನಡೆಯೋದು ಹಳ್ಳಿಯಲ್ಲಿ, ಈಗ ಅದು ಸಹ ನಮ್ಮ ಮ್ಯಾಂಗ್ಳೂರು ಸಿಟಿಯಲ್ಲಿ ನಡೀತುಂಟು. ಅಂದರೆ ಇಲ್ಲಿ ಸಿಟಿ ಮಕ್ಕಳಿಗೆ ಗೊತ್ತಿರೋದಿಲ್ಲ ಏನು ಕಂಬಳ ಅಂದರೆ, ಅದು ಸಹ ಹಳ್ಳಿ ಮಕ್ಕಳಿಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಬಂದು ಕಂಬಳ ನಡೆಯುವಾಗ ಸಿಟಿ ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ ಏನು ಕಂಬಳ ಅಂದರೆ, ಒಡಿಯು ಮೀನ್ ಬೈ ಕಂಬಳ. ಈಗ ಏನಾಗ್ತುಂಟು ಅಂದರೆ ಕಂಬಳ ಅಂದರೆ ಏನು ಅಂದರೆ ಅವ್ರಿಗೆ ಕೂಡ ವಿಷಯ ತಿಳಿಯುತ್ತೆ. ಮತ್ತು ಈಗ ನೋಡ್ತಿರ್ಬೋದು ತುಂಬ ಜನ ಬಂದಿದ್ದಾರೆ. ಇಲ್ಲಿ ಜಾತಿ ಭೇದ ಅಂತ ಆಗೋದಿಲ್ಲ, ಇಲ್ಲಿ ಸಮಾನತೆಯ ಬಾಂಧತ್ವ ಕೂಡ ಕೂಡಿ ಬಂದಿದೆ. ಯಾಕೆಂದರೆ
ಯಾಕೆಂದರೆ ಇಲ್ಲಿ ಹಿಂದೂ ಬೇರೆ ಅಲ್ಲ, ಮುಸ್ಲಿಂ ಬೇರೆ ಅಲ್ಲ, ಕ್ರಿಶ್ಚಿಯನ್ ಬೇರೆ ಅಲ್ಲ, ಎಲ್ಲರೂ ಬಂದು ಒಂದು ಗೂಡಿ ಎಲ್ಲ ನೋಡ್ತಿದ್ದಾರೆ. ಮತ್ತು ಹಾಂ, ನಾನು ಪ್ರತಿ ವರ್ಷ ಬರ್ತೇನೆ. ಯಾಕೆಂದರೆ ಫಸ್ಟ್ ಟೈಮ್ ಬರುವಾಗ ಅಮ್ಮ ಕರ್ಕೊಂಡು ಬರ್ತಿದ್ರು ಚಿಕ್ಕಿರುವಾಗ. ಅವಾಗ ಅಷ್ಟು ಇಂಟ್ರೆಸ್ಟ್ ಕಾಣ್ತಿರ್ಲಿಲ್ಲ. ಮತ್ತು ಅಮ್ಮ ಎಲ್ಲ ಹಳ್ಳಿ ಇದರಿಂದ ಹೇಳ್ತಿದ್ರು, ನೀನು ನೋಡು, ನಾನು ಚಿಕ್ಕಿರುವಾಗ ನಮ್ಮ ಮನೇಲಿ ಕೂಡ ಇದು ಎತ್ತುಗಳಿದ್ದು, ಈಗ ನೋಡು ಹಿಂಗೆ ಕಂಬಳ ಅಂದರೆ ಏನಂತ ಅರ್ಥ ಆಗುತ್ತೆ, ತಿಳಿಯುತ್ತದೆ ನಿನಗೆ. ಮತ್ತು ಇಲ್ಲಿ ಬಂದು ಬೆಳಗ್ಗೆ ಬಂದು ನೈಟ್ ಬಿಡಿ ಮಾರ್ನಿಂಗ್ ತನಕ ನೋಡ್ತೇನೆ. ಅಂದರೆ ಇಂಟ್ರೆಸ್ಟಿಂಗ್ ಕಾಣುತ್ತೆ. ಈಗ ಸಹ ಬೆಳಗ್ಗೆ ಬಂದಿದ್ದೇನೆ, ಈಗ ಸಹ ನಾನು ಹೋಗೋದಿಲ್ಲ, ಈಗ ಕೂತ್ಕೊಂಡು ಸಂಜೆವರೆಗೆ ನೋಡ್ತೇನೆ, ನೈಟ್ವರೆಗೆ ನೋಡ್ತೇನೆ. ಮಂಗಳೂರವರೇ, ಅಂದರೆ ಹಳ್ಳಿಯಲ್ಲಿದ್ದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇಲ್ಲಿ ಮೊಬೈಲ್ ನಂಬರ್ ಕೊಡಿ ಅಲ್ಲ, ಮೊಬೈಲ್ ನಂಬರ್ ಅಲ್ಪ ಕ್ರಿಟಿಕ್ ಅದು ಮೊಬೈಲ್ ನಂಬರ್ ಕೊಡಲಿ. ಬೈಯೋದು ಯೂನಿವರ್ಸಿಟಿಗಳ ಅಧ್ಯಯನ ಬರುತ್ತೆ, ನಮ್ಮನ ಬಗ್ಗೆ ಗಿಡಪುಣಗಳ ಬಗ್ಗೆ ಯೂನಿವರ್ಸಿಟಿ ಅಧ್ಯಯನ ಒಂದು